ಹೈಕೋರ್ಟ್ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಆ ನ್ಯಾಯಾಧೀಶರ ಸಮಿತಿ ಕೂಡ ನವೆಂಬರ್ 27ನೇ ತಾರೀಕು ವರದಿ ಕೊಟ್ಟಿದ್ದಾರೆ. MSP ಗ್ಯಾರಂಟಿ ಕಾನೂನು ಮಾಡಬೇಕಾದ ಅವಶ್ಯಕತೆ ಇದೆ. ರೈತರು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ಇದು ನಿಜವಾದಂತ ಹೋರಾಟ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಇದೆಲ್ಲ ಆದ್ರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ತರ ತೋರಿದೆ. ನಮ್ಮ ಮುಖಂಡರು 14 ದಿವಸ ಉಪವಾಸ ಮಾಡಿ ಸಾವು ಬದುಕಿನಲ್ಲಿ ಓಡಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ದೆಹಲಿಗೆ ಹೋಗಿ ಸರ್ಕಾರವನ್ನು ಕೇಳೋಣ ಅಂತ ಹೇಳಿದ್ರೆ ಕಳೆದ 3 ದಿವಸಗಳಿಂದ ರೈತರು ಕಾಲ್ನಡಿಗೆಯಲ್ಲಿ ರೈತರು ದೆಹಲಿ ಬರ್ಲಿಕ್ಕೆ ಹೊರಟ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಸ್ಟಿಯರ್ ಗ್ಯಾಸ್ ಸೇರಿಸ್ತಾರೆ, ಮತ್ತೆ ಆಸ್ಪತ್ರೆ ಸೇರಿಸ್ತಾರೆ. ಏನು ಹುಡುಗಾಟಿಕೆ ಆಡ್ತಾ ಇದಾರ? ಕೇಂದ್ರ ಸರ್ಕಾರ ರೈತರು ದೇಶ ರೈತರ ಪರ ಅಂತೆಲ್ಲ ನಾಟಕ ಆಡ್ತಿರಲ್ಲ. 80% ಜನ ರೈತರು ಇದ್ದೀವಿ. 145 ಕೋಟಿ ಜನರಿಗೆ ಆಹಾರ ಬೆಳೆ ಕೊಡ್ತಾ ಇದೀವಿ. ಅನ್ನ ತಿನ್ನುವಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾಕೆ ರೈತರ ಬದುಕಿಷ್ಟು ಸಂಕಷ್ಟ ಇದೆ, ಬೀದಿಗೆ ಬಂದಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಾವು ಆಯ್ಕೆ ಮಾಡಿದಂತ ಎಂಪಿಗಳು ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಇಬ್ಬರೇ ಮಾಡೋ ತರ ನಾಟಕ ಆಡ್ತಾ ಇದ್ರಲ್ಲ. ಯಾಕೆ ನಾಟಕ ಆಡ್ತಾ ಇದ್ರಿ? ಬೇರೆ ಬೇರೆ ವಿಚಾರ ಇಟ್ಕೊಂಡು ತಿಂಗಳಾನುಗಟ್ಟಲೆ ಚರ್ಚೆ ಮಾಡ್ತೀರಿ. ರೈತರ ಬದುಕಿನ ಪ್ರಾಣ ಹಾರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ, ಸುಮ್ಮನೆ ಇದಿರಲ್ಲ ಯಾಕೆ? ಆ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಎಂಪಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿ ಒತ್ತಾಯ ಮಾಡಬೇಕು ಅಂತ ನಮ್ಮ ಕರೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಚಾಮರಾಜನಗರ, ಹುಬ್ಬಳ್ಳಿ, ದಾವಣಗೆರೆ ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮುಂಬಂತ ಜಿಲ್ಲೆಗಳಲ್ಲಿ ಕೂಡ ನಾಳೆಯಿಂದ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಅದು ಎಂಪಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ತಾನೇ ಏನು ತೇಜಸ್ವಿ ಅವರು ಬೆಂಗಳೂರು ನಗರದ ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಅವರ ಪ್ರೈವೇಟ್ ಸೆಕ್ರೆಟರಿ ಮನವಿ ತಗೊಳ್ಳಿಕ್ ಬಂದ್ರು. ಅದಕ್ಕೆ ನಾವು MP ಜೊತೆ ಮಾತಾಡ್ಬೇಕು, ಫೋನ್ ಮಾಡಿ ಹೇಳಿದೀನಿ. ಅವ್ರು 12ವರೆಗೆ ಏರೋಪ್ಲೇನ್ ಹೋಗ್ತಾ ಇದೀನಿ, ಲ್ಯಾಂಡ್ ಆಗ್ತಾರೆ, ಆನಂತರ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಜೊತೆ ಮಾತಾಡಿ ನಂತರ ಪತ್ರ ಕೊಟ್ಟು ನಮ್ಗೆ ವಿಚಾರ ಹೇಳ್ತೀವಿ. ಯಾಕೆಂದ್ರೆ ರೈತರು ಸತ್ರೆ ದೇಶ ಸತ್ತು ಅಂತ ಅರ್ಥ. ಸೈನಿಕರು ರೈತರು ಈ ದೇಶದ ಒಂದು 2 ಕಣ್ಣುಗಳಿದ್ದಂಗೆ. ಈ ರೈತರನ್ನು ಸಾಯಿಸಕ್ಕೆ ಸರ್ಕಾರ ನೋಡಬಾರ್ದು. ನಮ್ಮ ರೈತ ಮುಖಂಡರು 80 ವರ್ಷದ ಒಬ್ಬ ವಯೋವೃದ್ಧರು, ಅವರು ತೀವ್ರವಾದಂತಹ ಆರೋಗ್ಯ ಸ್ಥಿತಿ ಬಳಲ್ತಾ ಇದ್ದಾರೆ. ಅವರ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದಾರೆ. ಸರ್ಕಾರ ಸೌಜನ್ಯ ಕರೆದು ಮಾತಾಡುವಷ್ಟು ವ್ಯವಹಾರ ಏನು ಹುಡುಗಾಟಿಕೆ ಆಡ್ತಾ ಇದಾರ? ಇದು ಅದರಿಂದ ಇವತ್ತು ನಾವು ಎಂಪಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಉಪವಾಸ ಬೆಂಗಳೂರಲ್ಲಿ 4ನೇ ದಿವಸ ಆಗಿದೆ.